ಸಮರ್ಪಯಾಮಿ ಅಂತ ಕೃಷ್ಣನಿಗೆ ಸಮರ್ಪಣೆ ಮಾಡಿದಂತೆ ಆನೆ ಸಮರ್ಪಣೆ ಮಾಡಿದ್ರೆ ಕಿಚ್ಚಮಾಮಿ ಏನ್ ಮಾಡದ ಆನೆಯನ್ನ ಮೇಲೆ ಎತ್ಬಿಟ್ಟ ಕುಸು. ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಜಹಾರ. ಮೇಲೆ ಎತ್ತಿದ ಕೃಷ್ಣ ಎತ್ತಿ ಆ ಗಜೇಂದ್ರನಿಗೆ ಮೋಕ್ಷ ಕೊಟ್ಟ. ಆದ್ರೆ ಆ ಮೊಸಳೆ ಇತ್ತಲ್ಲ, ಮೊಸಳೆನೇನ್ ಮಾಡ್ದ? ಟಕ್ ಅಂತ ಏನ್ ಮಾಡ್ದ? ಚಕ್ರ ಹಿಡ್ಕೊಂಡ್ಬಿಟ್ಟು ನಕ್ರನ ವದನವನ್ನ ಸೀಳಿದಂತೆ ಕೂಸು. ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಜಹಾರ. ಅಲ್ವಾ ಕೂಸು? ಹಾಗೆ ಮೇಲೆ ಎತ್ತಿದಂತೆ ಕೂಸು ಹಾಗೆ ಗಜೇಂದ್ರನನ್ನ ಉದ್ಧಾರ ಮಾಡ್ದ. ಅದಕ್ಕೆ ನಮ್ಮ ಕಷ್ಟ ಕಾಲದಲ್ಲಿ ಯಾರನ್ನು ಸ್ಮರಣೆ ಮಾಡ್ಬೇಕು ಕೂಸು? ಕಿಚ್ಚಮಾಮಿನೇ ಸ್ಮರಣೆ ಮಾಡಬೇಕು. ಕಿಚ್ಚಮಾಮಿನೇ ಕಾಪಾಡಬೇಕು, ನಮ್ಮನ್ನ ಅವನ್ನೇ ಸ್ಮರಣೆ ಮಾಡಬೇಕು ಕೂಸು. ಅಲ್ವಾ? ಹೌದಾ ಇಲ್ಲ ಕೂಸು? ಅದಕ್ಕೆ ಗಜೇಂದ್ರ ಈ ತರ ಸ್ಮರಣೆ ಮಾಡಿದ ಕೂಸು. ಆಗ ಕಿಚ್ಚಮಾಮಿ ಗಜೇಂದ್ರನಿಗೆ ಏನ್ ಕೊಟ್ಟ? ಮೋಕ್ಷ ಕೊಟ್ಬಿಟ್ಟ. ಆದ್ರೆ ಈ ಮುಸುಳೆ ಇತ್ತಲ್ಲ, ಮುಸುಳೆನ ಏನ್ ಮಾಡ್ದ? ಕಚಕ್ ಕಚಕ್ ಅಂತ ಅದನ್ನ ಚಕ್ರದಿಂದ ಸೀಳಿಬಿಟ್ಟ. ಆಮೇಲೆ ಕಿಚ್ಚಮಾಮಿ ಆ ಗಜೇಂದ್ರನಿಗೆ ಏನ್ ಕೊಟ್ಟ? ಮೋಕ್ಷ ಕೊಟ್ಬಿಟ್ಟ. ಹೀಗೆ ಮಾಡ್ದ ಕಿಚ್ಚಮಾಮಿ. ಕತೆ ಚೆನ್ನಾಗಿತ್ತ? ಕೊನೆಗೆ ಏನ್ ಮಾಡ್ದ ಕಿಚ್ಚಮಾಮಿ? ಈ ಮೊಸಳೆ ಇತ್ತಲ್ಲ ಕೂಸು, ಅದಕ್ಕೂ ಮೋಕ್ಷ ಕೊಟ್ಬಿಟ್ನಂತೆ. ಯಾಕೆ ಹೇಳು? ಗಜೇಂದ್ರ ಭಗವಂತನ ಭಕ್ತ. ಆ ಭಕ್ತನ ಪಾದವನ್ನ ಇದು ಹಿಡಿದಿತ್ತು, ಆದ್ರಿಂದ ಅದಕ್ಕೆ ಮೋಕ್ಷ ಕೊಟ್ಟ. ಅಷ್ಟೇ ಅಲ್ಲ, ಗಜೇಂದ್ರ ಮಾಡಿದ ಸ್ತೋತ್ರವನ್ನ ಮೊಸಳೆ ಕೇಳಿಸ್ಕೊಳ್ತಲ್ವಾ? ಕೇಳಿಸ್ಕೊಳ್ತಾ ಇಲ್ಲ ಮೊಸಳೆ? ಅದಕ್ಕೋಸ್ಕರ ಮೋಕ್ಷ ಅದಕ್ಕೂ ಕೊಟ್ಟನಂತೆ ಭಗವಂತ. ಕತೆ ಚೆನ್ನಾಗಿತ್ತಲ್ವಾ? ಚಪ್ಪಾಳೆ ತಟ್ಟು.